ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕ ಕರಾವಳಿ ತೀರ ಪ್ರದೇಶದ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ಕರ್ನಾಟಕದ ಭೌಗೋಳಿಕ ಪ್ರದೇಶದ ಎರಡನೇ ವಿಭಾಗವಾದ ಪಶ್ಚಿಮ ಘಟ್ಟಗಳ ಅಥವಾ ಅದರದೇ ಇನ್ನೊಂದು ಹೆಸರು ಮಲೆನಾಡು ಪ್ರದೇಶ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗಿರುವ ಇನ್ನಿತರೆ ಹೆಸರುಗಳು ಮಲೆನಾಡು ಪ್ರದೇಶ ಅಂದ್ರೂ ಪಶ್ಚಿಮ ಘಟ್ಟಗಳೆಂದರ್ಥ, ಮಲೆನಾಡು ಘಟ್ಟಗಳು ಅಂದರೂ ಕೂಡ ಪಶ್ಚಿಮ ಘಟ್ಟಗಳು ಎಂದರ್ಥ. ಇನ್ನೊಂದು ಹೆಸರು ಸಹ್ಯಾದ್ರಿ ಬೆಟ್ಟಗಳು ಅಂತ. ಇನ್ನು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಒಟ್ಟು ಎಷ್ಟು ವಿಸ್ತೀರ್ಣದಲ್ಲಿ ಉದ್ದದಲ್ಲಿ ಚಾಚಿಕೊಂಡಿದೆ ಅಂತಂದರೆ 650 ಕಿಲೋಮೀಟರ್. ಇಂಪಾರ್ಟೆಂಟ್ ಅನಿಸುತ್ತೆ ಈ ಎಕ್ಸಾಮ್ಗೆ, ಸ್ವಲ್ಪ ಇದು ಮಾಡಿ ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಪಶ್ಚಿಮ ಘಟ್ಟಗಳು ಉಗಮವಾದ ಕಾಲ ಯಾವುದು ಅಂತಂದರೆ ಸಿನೋಜೋಯಿಕ್ ಯುಗ ಎಂದು ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ಭಾರತದಲ್ಲಿ ಒಟ್ಟು ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿರುವ ರಾಜ್ಯಗಳು ಅಂತಂದರೆ ಟೋಟಲಿ 6 ರಾಜ್ಯಗಳು. ಅದರಲ್ಲಿ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಬಗ್ಗೆ ಇನ್ನೂ ಹೆಚ್ಚು ಈ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಇನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯ ಪ್ರದೇಶ ತುಂಬ ಹೆಚ್ಚಾಗಿ ಕಾಣಸಿಗುತ್ತದೆ. ಅದರಲ್ಲಿ ಯಾವ ವಿಧದ ಅರಣ್ಯ ಪ್ರದೇಶವನ್ನು ಅತಿ ಹೆಚ್ಚಾಗಿ ನಾವು ಕಾಣಬಹುದು ಅಂಥೇಳಿ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ಗೆ ಕ್ವಶನ್ ರೈಸ್ ಆಗ್ಬೋದು. ಯಾವ ಬಗೆಯ ಕಾಡುಗಳನ್ನು ನಾವು ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು. ನೆನಪಿನಲ್ಲಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಇದು. ಇನ್ನು ಕರ್ನಾಟಕದ ಪ್ರಮುಖ ಎತ್ತರದ ಶಿಖರಗಳನ್ನು ಪಶ್ಚಿಮ ಘಟ್ಟಗಳಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಇದು ಸರಾಸರಿ ಚಾಚಿಕೊಂಡಿರುವುದು ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯಿಂದ ದಕ್ಷಿಣಕ್ಕೆ ಕೊಡಗು ಜಿಲ್ಲೆಯವರೆಗೂ ಹರಡಿದೆ ಎಂದು ಹೇಳ್ಬೋದು. ಇನ್ನು ಪಶ್ಚಿಮ ಘಟ್ಟಗಳು ಅತಿ ಹೆಚ್ಚು ಹಂಚಿಕೆಯಾಗಿರೋದು ಕರ್ನಾಟಕದ ಯಾವ ಜಿಲ್ಲೆಗಳು ಅಂತಂದರೆ ಅವು 4. ಅವು ಯಾವ ಅಂತಂದರೆ 1 ಶಿವಮೊಗ್ಗ, 2 ಚಿಕ್ಕಮಗಳೂರು, 3 ಹಾಸನ, 4 ಕೊಡಗು. ಇನ್ನು ಎಕ್ಸಾಮ್ ಪರ್ಪಸ್ನಲ್ಲಿ ಎಕ್ಸಾಮ್ಗಾಗಿ ಏನಪ್ಪ ಅಂದರೆ ಪಶ್ಚಿಮ ಘಟ್ಟಗಳ ವಿಶೇಷತೆಗಳು ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಆಗುಂಬೆ. ಇದು ಕಂಡುಬರುವುದು ಶಿವಮೊಗ್ಗ ಜಿಲ್ಲೆ ಆಗುಂಬೆ. ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತದ ಮೌಸಿನ್ ರಾಮ್ ಎಂದು ಕರೆಯುತ್ತಾರೆ. ಯಾಕಪ್ಪ, ಕಾರಣ ಏನಂತಂದರೆ ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಆಗುಂಬೆ ಆದ ಕಾರಣ ಇದನ್ನು ದಕ್ಷಿಣ ಭಾರತದ ಮೌಸಿನ್ ರಾಮ್ ಎಂದು ಕರೆಯುತ್ತಾರೆ. ಈಗಾಗಲೇ ಆಲ್ರೆಡಿ ತುಂಬ ಕ್ವಶನ್ಸ್ ಈ ಒಂದು ಇದರ ಮೇಲೆ ಬಂದಿರೋ ದಕ್ಷಿಣ ಭಾರತ ಚಿರಾಪುಂಜಿ ಯಾವುದು ಅಂತ ಕ್ವಶನ್ನ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದೆ ಇದು. ಇನ್ನು ನೆಕ್ಸ್ಟು ಆಗುಂಬೆ ಯಾವುದಕ್ಕೆ ಫೇಮಸ್ ಅಂತಂದರೆ ಕರ್ನಾಟಕದಲ್ಲಿ ಸೂರ್ಯ ಮುಳುಗೋ ಒಂದು ಸೀನನ್ನು ವೀಕ್ಷಣೆಯನ್ನು ನೋಡಬೇಕಂತಂದರೆ ಇದು ಪ್ರಸಿದ್ಧ ತಾಣವಾಗಿದೆ. ಪ್ರಮುಖ ಯಾತ್ರಿಕ ಸ್ಥಾನ ಅಂತ ಇದನ್ನು ಕರೀಬಹುದು. ಇನ್ನು ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರುವ ಕಾರಣ ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆಯುತ್ತಾರೆ. ಮತ್ತು ಜೊತೆಗೆ ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರವೂ ಕೂಡ ಆಗುಂಬೆಯಲ್ಲೇ ಇದೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಮೇ ಬಿ ಕ್ವಶನ್ ರೈಸ್ ಆಗ್ಬೋದು ಇದರಲ್ಲಿ ಬರೋ ದಿನಗಳಲ್ಲಿ. ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅಂದರೆ ಭಾರತದಲ್ಲಿ ಇರೋದು ಒಂದೇ ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ. ಅದು ಎಲ್ಲಿದೆ ಅಂತಂದರೆ ರಾಜ್ಯ ಕೇಳಿದೆ ಕರ್ನಾಟಕ ಅಂತ ಹೇಳಬೇಕು. ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಶಿವಮೊಗ್ಗದ ಆಗುಂಬೆ ಅಂತ ಹೇಳಬೇಕು. ಶಿವಮೊಗ್ಗದ ಆಗುಂಬೆ ತುಂಬ ಇಂಪಾರ್ಟೆಂಟ್, ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇದೆ ಇದು. ಇನ್ನು ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ತುಂಬ ನದಿಗಳ ಉಗಮಕ್ಕೆ ಕಾರಣವಾಗಿದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಾವೇರಿ ನದಿ ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಜೊತೆಗೆ ತುಂಗಾ ನದಿ ಇರ್ಬೋದು, ಭದ್ರಾ ನದಿ ಇರ್ಬೋದು, ನೇತ್ರಾವತಿ ನದಿ, ಕಾಳಿ ನದಿ, ಬೆಳಗಾವಿಯ ಮಲಪ್ರಭಾ ನದಿ. ಇನ್ನು ತುಂಬ ಪ್ರಮುಖ ನದಿಗಳ ಉಗಮಕ್ಕೆ ಪಶ್ಚಿಮ ಘಟ್ಟ ಕಾರಣೀಕರ್ತವಾಗಿದೆ. ಅಂದರೆ ಅಲ್ಲಿ ಇವೆಲ್ಲ ತನ್ನ ಉಗಮ ಸ್ಥಾನಗಳನ್ನು ಹೊಂದಿವೆ. ಅಲ್ಲಿಂದನೇ ಇವೆಲ್ಲ ನದಿಗಳು ಹರಿಯುತ್ತವೆ.
ಇನ್ನು ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಕೂಡ ಎತ್ತರದ ಪರ್ವತ ಮುಳ್ಳಯ್ಯನಗಿರಿ ಕೂಡ ಕಂಡುಬರುವುದು ಪಶ್ಚಿಮ ಘಟ್ಟಗಳಲ್ಲೇ. PCPSIಗೆ ಆಲ್ರೆಡಿ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಯಾವುದು, ಎತ್ತರದ ಪರ್ವತ ಯಾವುದು ಅಂತಂದರೆ ಅದು ಮುಳ್ಳಯ್ಯನಗಿರಿ. ಈ ಪರ್ವತ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಇನ್ನು ಪಶ್ಚಿಮ ಘಟ್ಟಗಳನ್ನು ಭಾರತದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಎಂದು, ಜೀವವೈವಿಧ್ಯತಾ ವಲಯವೆಂದು ಕರೆಯುತ್ತಾರೆ. ಕಾರಣ ತುಂಬ ಹಲವಾರು ಬಗೆಯ ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲವನ್ನು ಭಾರತದ ಪಶ್ಚಿಮ ಘಟ್ಟಗಳು ಹೊಂದಿವೆ. ಇವನ್ನು ಇಂಪಾರ್ಟೆಂಟ್ ಅಂದರೆ ಯುನೆಸ್ಕೋ ಪಟ್ಟಿಗೆ 2012ರಲ್ಲಿ ಪಶ್ಚಿಮ ಘಟ್ಟಗಳನ್ನು ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ಪಟ್ಟಿಯಲ್ಲಿ 2012ರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಪಶ್ಚಿಮ ಘಟ್ಟಗಳು, ಇಲ್ಲಿನ ಕರ್ನಾಟಕದಲ್ಲಿನ ಪಶ್ಚಿಮ ಘಟ್ಟಗಳ ಪ್ರಮುಖ ಬೆಳೆಗಳು ಅಂತ ಬಂದರೆ ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರ ಪದಾರ್ಥಗಳು. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಇಂಪಾರ್ಟೆಂಟ್ ಇದೆ ನೋಡಿ, ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ. ಅದೇ ರೀತಿ ಚಹಾ ಅಂತ ಬಂದರೆ ಅಸ್ಸಾಂ, ಎರಡೂ ನೆನಪಿಟ್ಕೊಳ್ಳಿ. ಕಾಫಿ ಅಂದರೆ ಕರ್ನಾಟಕ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಯಾವುದು ಅಂತಂದರೆ ಕೊಡಗು. ಇದು ಇಂಪಾರ್ಟೆಂಟ್ ಇದೆ, ಕನ್ಫ್ಯೂಸ್ ಆಗಿ ಹೋಗಬೇಡಿ. ಮುಂದೆ ಹೇಳ್ತೀನಿ ಏನಂತಂದರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿರುವ ಜಿಲ್ಲೆಗಳ ಇನ್ನಿತರ ಹೆಸರುಗಳು. ಈ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ತುಂಬ ಬಂದಿವೆ ಇದರ ರಿಲೇಟೆಡು. ಯಾವಪ್ಪ ಅಂತಂದರೆ ಶಿವಮೊಗ್ಗಗಿರುವ ಬಿರುದು ಮಲೆನಾಡಿನ ಹೆಬ್ಬಾಗಿಲು ಅಂತ, ಕೊಡಗಿಗೆ ಕಿತ್ತಳೆ ನಾಡು, ಕರ್ನಾಟಕದ ಕಾಶ್ಮೀರ ಅಥವಾ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಇನ್ನು ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎಂದು ಕರೆಯುತ್ತಾರೆ, ಕನ್ಫ್ಯೂಸ್ ಆಗಿ ಹೋಗಬೇಡಿ. ಅತಿ ಹೆಚ್ಚು ಕಾಫಿ ಬೆಳೆಯುವುದು ಕೊಡಗಿನಲ್ಲಿ ಅತಿ ಹೆಚ್ಚು, ಆದರೆ ಕಾಫಿ ನಾಡೆಂದು ಚಿಕ್ಕಮಗಳೂರನ್ನು ಕರೆಯುತ್ತಾರೆ. ಯಾಕಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಕಾಫಿ ಬೆಳೆ ಪ್ರಾರಂಭಿಸಿದ್ದು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಎಂಬ ಬೆಟ್ಟಗಳ ಪ್ರದೇಶದಲ್ಲಿ. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿಯ ನಾಡು ಎಂದು ಕರೆಯುತ್ತಾರೆ. ಇನ್ನು ಹಾಸನ ಜಿಲ್ಲೆಯನ್ನು ಅರೆ ಮಲೆನಾಡು ಎಂದು ಕರೆಯುತ್ತಾರೆ. ಇನ್ನೂ ತುಂಬ ಇನ್ಫಾರ್ಮೇಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಕ್ಲಾಸ್ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು.